ಇವತ್ತು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿಗೆ ಹೋದಂತಹ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರಲ್ಲ. ಸುಮಾರು 4 ಗಂಟೆಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರ ಭೇಟಿಗೆ ವಿಚಾರ ಸಂಬಂಧ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅರ್ಧ ಗಂಟೆ ರಾಜಣ್ಣ ಮನೆಯಲ್ಲಿ ಸಭೆ ಮಾಡಿದ ಮೇಲೆ ಮಾತನಾಡಿರೋದು ಡಿಸಿಎಂ ಡಿಕೆ ಶಿವಕುಮಾರ್. 30 ರಿಂದ 40 ನಿಮಿಷಗಳ ಕಾಲ ಮಾತನಾಡಿದ ನಂತರ ಹೊರಗೆ ಬಂದು ಮಾತನಾಡಿದರು. ನೋಡಿ, ಒಟ್ಟಿಗೆ ರಾಜಕಾರಣ ಮಾಡಿದವರು ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಈ ಸಂದೇಶ ಹೋಗಬೇಕು. ಮೊದಲಿಗೆ ನಾವ್ಯಾರು ಬೇರೆ ಬೇರೆಯವರಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ರಾಜಣ್ಣ ಅವರು ಕೆಲಸ ಮಾಡಿರೋರು. ಸಚಿವ ಸಂಪುಟ ಸೇರ್ಪಡೆಗೆ ಪ್ರಯತ್ನ ಪಡ್ತಾ ಇದ್ದೀವಿ, ನಾವು ಕೂಡ ಪಡ್ತಾ ಇದ್ದೀವಿ. ಇನ್ನು 2ನೇ ಲಿಸ್ಟ್ ಬರಬೇಕಾಗಿದೆಯಲ್ಲ. ಸಿಎಂ ಅವರ ಖಾಸಗಿ ಭೇಟಿ, ಹಾಗಾಗಿ ನಾನಂತೂ ಹೋಗ್ತಾ ಇಲ್ಲ. ನೋಡೋಣ ಮುಂದೆ 2ನೇ ಪಟ್ಟಿ ರಿಲೀಸ್ ಆಗುತ್ತಲ್ಲ ಅವಾಗ ಅಂತಂದ್ರು. ಈಗ ರಾಜಣ್ಣ ಅವ್ರದ್ದು ನಂದು ಎಷ್ಟು 50 ವರ್ಷದ ಮೇಲಿನ ಸ್ನೇಹ ಆಯ್ತಾ. ಮತ್ತು ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ರಾಜಕಾರಣ ಮಾಡ್ತಕ್ಕಂಥದ್ದು ಮತ್ತು ಪಕ್ಷವನ್ನ ಸದೃಢ ಮಾಡಿ 2028ಕ್ಕೆ ಅಧಿಕಾರಕ್ಕೆ ತರೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತೇಳಿ ಒಂದು ಸಂದೇಶ ಹೋಗ್ಬೇಕಲ್ಲ. ಅದಕ್ಕಾಗಿ ಮತ್ತು ನನಗೆ ಆತ್ಮೀಯ ಸ್ನೇಹಿತ ಜೊತೆಗೆ ಮಾಜಿ ಸಚಿವರು, ಶಾಸಕರು, ಸಾರ್ವಜನಿಕ ಬದುಕಿನಲ್ಲಿ ಸುದೀರ್ಘವಾದಂಥ ರಾಜಕಾರಣ ಮಾಡಿ ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಹಾಗಾಗಿ ನಮ್ಮ ಭೇಟಿ ಏನು ಹೊಸದೇನಲ್ಲ ಅಥವಾ ಅನಿರೀಕ್ಷಿತನೂ ಅಲ್ಲ. ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಶ್ವಾಸ ಇದೆ ಸರ್? ಯಾವಾಗಲೂ ವಿಶ್ವಾಸ ಇಟ್ಕೊಂಡೇ ಮಾಡೋದಲ್ವಾ. ಪ್ರಯತ್ನ ಮಾಡುವಾಗ